ಅಫ್ಜಲ್ಪುರ ತಾಲೂಕಿನಲ್ಲಿ ತಳವಾರ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ಉಂಟಾದ ಗೊಂದಲದ ಹಿನ್ನೆಲೆಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ವಿರುದ್ಧ ಸಮುದಾಯದ ಅಹೋರಾತ್ರಿ ಧರಣಿ ಆರಂಭಿಸಿದರು. ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ನಡೆದ ಈ ಧರಣಿಯ ತಳವಾರ ಸಮುದಾಯದ ನೂರಾರು ಮಂದಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರಿಯಾದ ದಾಖಲೆಗಳನ್ನು ಸಲ್ಲಿಸಿದರೂ ಕೂಡ ತಳವಾರ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ವಿಳಂಬ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಧರಣಿಯಲ್ಲಿ ಮಾತನಾಡಿದ ಸಮುದಾಯದ ಮುಖಂಡರು, ತಳವಾರ ಸಮುದಾಯಕ್ಕೆ ಸೇರಿದವರು ಸರ್ಕಾರ ನಿಯಮಾನುಸಾರ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದರೂ ಅಧಿಕಾರಿಗಳು ಅನಗತ್ಯ ತೊಂದರೆ ನೀಡುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು, ಉದ್ಯೋಗಾರ್ಥಿಗಳು ಮತ್ತು ಬಡ ಕುಟುಂಬದವರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಜಾತಿ ಪ್ರಮಾಣ ಪತ್ರ ಸಿಗದ ಕಾರಣ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಉದ್ಯೋಗ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ತಕ್ಷಣವೇ ಸಮಸ್ಯೆಯನ್ನು ಪರಿಹರಿಸಿ ತಳವಾರ ಸಮುದಾಯದವರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಸಂಬಂಧಪಟ್ಟ ಗ್ರೇಡ್ 2 ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಅಹೋರಾತ್ರಿ ಧರಣಿ ಮುಂದುವರೆದಿದ್ದು ಸಮಸ್ಯೆ ಬಗೆಹರಿಯುವವರೆಗೂ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಸಮುದಾಯದವರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಳವಾರ ಸಮುದಾಯದ ಮುಖಂಡರು, ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಚೆನ್ನಪ್ಪ, RJ 32 ಕನ್ನಡ ನ್ಯೂಸ್, ಅಫ್ಜಲ್ಪುರ್. ನಿಂದು ಸಮಸ್ಯೆ ಗೊತ್ತಿದೆ ನನಗೆ, ಗೊತ್ತಿದ್ದಲ್ಲಿ ನಾನು ಸುಮ್ಮನೆ ಒಳಗಡೆ ಕೂತಿದ್ದೆ. ತಹಸೀಲ್ದಾರ್ ನೋಡಪ್ಪ, ನೀನು ತೊಂದರೆ ಮಾಡಿ ನಾವು ಏನೋ ಸರ್ಕಾರ ಮಾಡಕತ್ತೇವೆ, ಸುಮ್ಮನೆ ಕುಂತಿದ್ದೇವೆ. ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸಾರ್ವಜನಿಕರಿಗೆ. ನೋಡಿ, ಹುಡುಗರು ಎಕ್ಸಾಮ್ ಮಾಡಿದ್ರು ಕೂಡ ನಾವು ಮೈಕ್ ಸುದಕ್ಕೆ ಹಚ್ಚಿಲ್ಲ, ಮಾತು ಸುದಕ್ಕೆ ಹಚ್ಚಿಲ್ಲ. ನಾವು ಏನ್ ತೊಂದರೆ ಮಾಡಿವ? ಈಗ ನೀವು ಅಲ್ಲ ಸರ್, ನಾವು ನೋಡಿವ, ನೀವು ಮಾತಾಡೋ ಸೌಜನ್ಯ ಅಂತ ಮಾತಾಡ್ರಿ. ಸೌಜನ್ಯ ಮಾತಾಡ ಸೌಜನ್ಯ ಅಲ್ವಾ? ಸೌಜನ್ಯ ಅಲ್ವಾ? ನಿಂಗೆ ಅಲ್ಲ ಮಾತಾಡ ಸರ್. ಮತ್ತೆ ಇನ್ನೇನ್ ಮಾತಾಡ್ಬೇಕಪ್ಪ? ಇನ್ನೇನ್ ಅದೇ ಮಿಸ್ಟರ್, ಸಾರ್ವಜನಿಕ ಅರ್ಥ ಮಾಡ್ಕೋ. ನಮ್ ಸಮಸ್ಯೆ ಸಾಲ್ವ್ ಆಯ್ತಾ? ನಮ್ ಸಮಸ್ಯೆ ಸಾಲ್ವ್ ಮಾಡಿ ಸರ್. ನಿನ್ ಸಮಸ್ಯೆ ತಹಸೀಲ್ದಾರ್ ಇದ್ದಾರೆ, ಒತ್ತಡ ಕುಂತ್ಕೊಳ್ಳಿ. ಬಂದ್ ಮಾಡ್ತೀನಿ, ಬೇರೆಯವ್ರಿಗೆ ತೊಂದರೆ ಕೊಡ್ತೀನಿ ಅಂದ್ರೆ ಅದು ನಿನಗೆ ಎಷ್ಟು ಹಾಕಿದೆ ನೀನೇ ಮಾಡು. ಗೇಟ್ ಕುತ್ಕೋಬೇಡ, ಆ ಕಡೆ ಕುತ್ಕೋ, ಪೆಂಡಲ್ ಹೊಡ್ಕೋ, ಕುತ್ಕೋ. ನಾನು ಪ್ರಶ್ನೆ ಕೇಳಲ್ಲ. ತಹಸೀಲ್ದಾರ್ ಕೆಲಸ, ನನ್ ಕೆಲಸ ಅಲ್ಲ ಅದು. ನಾನು ಬೇರೆ ತೊಂದರೆ ಆಗ್ಬಾರ್ದು ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ಬಾಗಿಲಿಗೆ ಕೊಟ್ಟಿರ್ತೀರಿ ಅಂದ್ರೆ ನಾನು ಅಲೋ ಮಾಡಲ್ಲ. 108 ಮಂದಿ ಹೋಗೋರು ಇರ್ತಾರೆ, ಬರೋರು ಇರ್ತಾರೆ. ಸ್ಟ್ರೈಕ್ ಮಾಡೋದಂತ ಇಲ್ಲ. ಸ್ಟ್ರೈಕ್ ಮಾಡೋದಿದ್ರೆ ಕಾನೂನು ಚೌಕಟ್ಟದಾಗೆ ಮಾಡು. ಅರ್ಥ ಆಯ್ತಾ? ಸರ್, ನಾವು ಕಾನೂನು ಚೌಕಟ್ಟೊಳಗೆ ನ್ಯಾಯ ಕೇಳಕತ್ತೀವಿ ಸರ್. ನಾವು ಕಾನೂನು ಬಿಟ್ಟಿದ್ದೀವಿ. ತಹಸೀಲ್ದಾರ್ ಇದ್ದಾರೆ, ಹೋಗಿ ಮಾತಾಡಿ. ಮತ್ತೆ ಆಗಲ್ಲ ಅಂದ್ರೆ ಇನ್ನೇನ್ ಮಾಡೋರು ನೀವು? ಕೂತ್ಕೊಳ್ಳಿ, ಇವತ್ತು ದಾಖಲೆ ಬಿಟ್ಟು ಕೂತ್ಕೊಳ್ಳಿ. ಬೇಡ ಅಂತ ಹೇಳ್ತಾ ನನ್ನ ಬಾಗಿಲಿಗೆ ನೀವು ಕುಂಡಿಸಿ ಕೊಡ್ತೀರಿ ಅಂದ್ರೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಬೇರೆ ಸಾರ್ವಜನಿಕರು ಹೋಗೋರು ಇರ್ತಾರೆ. ಹಲೋ ತಹಸೀಲ್ದಾರ್ ಸರ್, ರೆಸ್ಪಾನ್ಸ್. ಹಲೋ, ನಮಸ್ಕಾರ. ತಳವಾರ ಯಾವಾಗ ಹೋರಾಟ ಇಟ್ಕೋತಿ ಅವತ್ತು ರಜಾ ಆಗ್ತಾನ್ರಿ. ಇದೇ ವ್ಯವಸ್ಥೆ ರೀ ಇಲ್ಲಿ. ಅವ್ರ ಕೆಲಸ ಯಾರ ಅಥಾರಿಟಿ ಇದ್ದಾರೆ, AC ಇದ್ದಾರೆ, ತಹಸೀಲ್ದಾರ್ ಗ್ರೇಡ್ 1 ಇದ್ದಾರೆ. ಅವ್ರ ಗಮನ ಕೊಡಿ. ನಾವೇನಾದ್ರೆ ನಿಮ್ಗೆ ಅಬ್ಜೆಕ್ಷನ್ ನಿರಂತರ ಮನವಿ ಪತ್ರ, ನಿರಂತರ ಹೋರಾಟ. ಶಾಸಕರು 15 ದಿನದಿಂದ ಹೋರಾಟ ಮಾಡಿದಾಗ ಶಾಸಕರು ಬಂದು ಹೇಳಿದ್ರು, ಆಶ್ವಾಸನೆ ಕೊಟ್ಟಿದ್ರು. ನಾವು ಎಷ್ಟು ದಿನ ಅಂತ ನಮ್ಮ ಮಕ್ಕಳು ಎಜುಕೇಶನ್ ನಿಂತ ವಂಚಿತರಾಗ್ಲಾಗ್ತೀವಿ, ಸೌಲಭ್ಯದಿಂದ ವಂಚಿತರಾಗ್ಲಾಗ್ತೀವಿ. ಮತ್ತೆ ನಾವು ಈ ದೇಶದ ಪ್ರಜೆಗಳು, ಈ ದೇಶದ ಕಾನೂನು
ನಂದು ಸ್ಟ್ರೈಕಿಗೆ ನಂದು ಅಬ್ಜೆಕ್ಷನ್ ಇಲ್ಲ. ನಂದು ಅಬ್ಜೆಕ್ಷನ್ ರಸ್ತೆ ಬಂದ್ ಮಾಡಬೇಡಿ. ನೀವು ಕೂತ್ಕೊಳ್ಳಿ. ನೀವು ಎಲ್ಲಿ ಹೋರಾಟ ಮಾಡೋದಿದೆ ಮಾಡಿ, ಕಾನೂನು ಚೌಕಟ್ಟದಲ್ಲಿ ಮಾಡಿ. ನಿಮ್ಮ ಯಾವುದೇ ಹೋರಾಟ ಒತ್ತಿ ಇಡೋದು ನಮ್ದು ಉದ್ದೇಶ ಇಲ್ಲ. ನಿಮ್ಗೆ ಹೋರಾಟ ಮಾಡೋದಿದೆ ಮಾಡಿ. ನೋಟಿಸ್ ಕೊಟ್ಟಿವಲ್ಲ. ನಮ್ದು ರಿಕ್ವೆಸ್ಟ್ ಏನ್ರಿ ಎಲ್ಲರದು ಒಂದೇ ಒಂದು ಉದ್ದೇಶ ರೀ. ಗ್ರೇಟು ಯಾಕೆ ಬರಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಸರ್. ಈ ತಹಸೀಲ್ದಾರ್ ಸರ್ ಒಂದ್ ಸೆಕೆಂಡ್ ರೀ. ತಹಸೀಲ್ದಾರ್ ಸರ್ ಕೇಳಿದ್ರೆ ಏನ್ ಹೇಳ್ತಾರ, ಎಲ್ಲ ಗ್ರೇಟು ಕೇಳದಪ್ಪ, ಗ್ರೇಟುನೇ ಮಾಡ್ಬೇಕು, ನನ್ಗೆ ಬನ್ನಿ ಏನೂ ಇಲ್ಲ ಹೇಳ್ತಾರೆ. ಗ್ರೇಟು ರಜಾ ಆಗ್ತಾನ್ರಿ. ತಳವಾರ ಯಾವಾಗ ಹೋರಾಟ ಮಾಡ್ಕೋತೀವಿ ಅವಾಗ ರಜಾ ಆಗ್ತಾನೆ. ಈಗ ನಾನು PSI ಮಾಡ್ಲಿಲ್ಲ ಅಂದ್ರೆ ಮಾಡೋ ಕೆಲಸ ಯಾರ್ದು? CPI ಮಾಡ್ಬೇಕು ಸರ್. ಹೌದು ಸರ್, ಹೌದು ಸರ್. ಕೇಳ್ರಿ ಅವ್ರಿಗೆ. ಇದು ಇಲ್ಲೇ ಯಾರಲ್ಲ ತಹಸೀಲ್ದಾರ್ ತಹಸೀಲ್ದಾರ್ ಅದೇ ಕ್ವಶನ್ ಮಾಡಿರಿ. ಅದೇ ಕ್ವಶನ್ ಮಾಡಿರಿ ಸರ್. ನಾವು ಕೂಡ ಸರ್ ಮುಂಚೆ ಹಿಡಿದು ಯಾರು ಊಟ ಮಾಡಿಲ್ಲ ಸರ್. ಇಂಥ ಪ್ರಾಬ್ಲಮ್ ಸರ್. ಅದು ಭಾಳ ಇಲ್ಲ ಸರ್. ಯಾರು ಮಾಡಿಲ್ರಿ, ಯಾರು ಎದ್ದು ಹೋಗಿದ್ರಿ ಸರ್. ನಮಸ್ಕಾರ ಸ್ನೇಹಿತರೆ. ಇವತ್ತು ತಳವಾರ ಸಮಾಜದ ನೇತೃತ್ವದಲ್ಲಿ ಇವತ್ತು ಏನು ಪ್ರತಿಭಟನೆ ಅಫಜಲ್ಪುರ ತಾಲೂಕಿನ ತಹಶೀಲ್ ಕಚೇರಿ ಎದುರಿಗೆ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ನಿರಂತರವಾಗಿ ಮುಂದುವರಿತಾ ಇದೆ. ಆದರೆ ಇವತ್ತು ಏನು ಈ ಸಮಸ್ಯೆಗೆ ಸ್ಪಂದಿಸಬೇಕಾಗಿರ್ತಕ್ಕಂಥ ತಾಲೂಕಾ ಆಡಳಿತ ಆಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಇವತ್ತು ಎಳ್ಳಷ್ಟು ಇವತ್ತು ಈ ಸಮಾಜದ ನೋವನ್ನು ಕೇಳಲಿಕ್ಕೆ ತಯಾರಿಲ್ಲ. ಸೊ ಇವತ್ತು ನಾವು ಕೂಡ ಅದೇ ಆಟದಿಂದ ಇವತ್ತು ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ಈ ಹೋರಾಟವನ್ನು ಕೈ ಬಿಡೋದಿಲ್ಲ. ಸೊ ಹಾಗಾಗಿ ಸಮಾಜದ ಬಾಂಧವರು ನಾಳೆ ನಡೀತಕ್ಕಂಥ ಏನು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕರೆ ಕೊಡ್ತಾ, ಸೊ ಇವತ್ತು ನಮ್ಮ ಜೊತೆಗೆ ಅನುಚಿತ ವರ್ತನೆ ಆಗಿರ್ಬೋದು, ನಮ್ಮನ್ನ ಏನು ದಬ್ಬಾಳಿಕೆ ದೌರ್ಜನ್ಯದಿಂದ ಈ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಇನ್ನೊಳಗೆ ಹೊರಟಿದ್ದಾರೆ. ಅದು ಇವತ್ತು ಅವರಿಗೆ ಭ್ರಮ ನಿರಸನಾಗಿದೆ. ಸೊ ಹಾಗಾಗಿ ನಾಳೆ ನಾವು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಸೇರೋದ್ರ ಮೂಲಕ ಇವತ್ತು ನಮ್ಮ ಹಕ್ಕನ್ನು ನಾವು ಪಡೆಯಲಿಕ್ಕೆ ನಾವೆಲ್ಲರೂ ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ. ನಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು ನಾಳೆ ನಡೀತಕ್ಕಂಥ ಹೋರಾಟದೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಜನ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ. ನಮಸ್ಕಾರ. ಇವತ್ತು ಏನಪ್ಪ ಅಂದ್ರೆ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡು ಏನಪ್ಪ ಅಂದ್ರೆ ಗ್ರೇಟು ಅಪ್ಪೋ ತಳವಾರ ಸಮಾಜ ಬಚಾವತ್ತೇಳಿ ಇವತ್ತು ನಾವು ನಿರಂತರವಾಗಿ ಹೋರಾಟ ಹಮ್ಮಿಕೊಂಡಿವಿ. ಈ ಹೋರಾಟದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ನಮ್ಮನ್ನು ಹೋರಾಟ ಹತ್ತಿದ್ದು ಅನೇಕ ಕಾಣದ ಕೈಗಳು ನಮ್ಮನ್ನು ತೊಂದರೆ ಕೊಡ್ತಾ ಇದ್ದರು. ಆದರೂ ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಯಾವತ್ತೂ ಯಾವುದೇ ದೊಡ್ಡ ಬೆದರಿಕೆಗೆ ಅಂಜಲಾರದೆ ನಾವು ಇವತ್ತು ಇನ್ನೂ ಮುಂದುವರಿಸ್ತೀವಿ. ಇನ್ನು ಮುಂದಾದ್ರೂ ಈ ನಮ್ಮ ತಳವಾರ ಸಮಾಜ ಜನರು, ಶಾಲಿ ಮಕ್ಕಳು, ತಾಯಂದಿರು, ಹಿರಿಯರು, ನಮ್ಮ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬಂದು ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಬೇಕು. ನಮ್ಮ ಹತ್ತು ನಾವು ಅಡಿವರೆಗೆ ನಮ್ಮ ಹೋರಾಟ ನಾವು ನಿಲ್ಲುವುದಿಲ್ಲ ಅಂತೇಳಿ ನಾನು ಮಾತು